ವಸ್ತು ಮಾಫಲೇಶು ಕದಾಚನ ಅಂತೇಳಿ ಒಂದು ಶ್ಲೋಕ ಇದೆ. ಇದಂದ್ರೆ ಇದ್ರ ಅರ್ಥ ನಿರಂತರ ನೀವು ಕೆಲಸ ಮಾಡ್ತಿರೋ ಆದರೆ ಪ್ರತಿಫಲಾಪೇಕ್ಷೆಯನ್ನು ಯಾವತ್ತೂ ನೀವು ಬಯಸಬೇಡ ಅಂತ. ನಾವು ಇವತ್ತು ನಮ್ಮೆಲ್ಲ ಮಹಿಳಾ ಸಮೂಹಕ್ಕೆ ಈ ಮಾತನ್ನು ನಾನು ಅರ್ಪಣೆ ಮಾಡ್ತಿದ್ದೇನೆ. ಯಾಕಂತ ಹೇಳಿದ್ರೆ ಒಬ್ಬ ಸ್ತ್ರೀ ಮಹಿಳೆ ತನ್ನ ಒಂದು ಅವಧಿಯಲ್ಲಿ ಯಾವ ಪಾತ್ರವನ್ನು ಅವಳು ನಿಭಾಯಿಸ್ತಾಳೆ ಅನ್ನೋದು ಅವಳಿಗೆ ಮಾತ್ರ ಗೊತ್ತಿರ್ತದೆ. ತನ್ನ ಮನೆಯಲ್ಲಿ ಹೆಂಡತಿಯಾಗಿ, ತಾಯಿಯಾಗಿ, ಅತ್ತಿಗೆಯಾಗಿ, ಅತ್ತೆಯಾಗಿ, ಹಾಗೆ ಸೊಸೆಯಾಗಿ ಯಾವ ರೀತಿ ವಿವಿಧ ರೀತಿಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ತಾ ಇರ್ತಾಳೆ. ಅದೇ ರೀತಿ ಸಮಾಜದಲ್ಲೂ ಕೂಡ ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ, ವಿವಿಧ ಕ್ಷೇತ್ರದಲ್ಲಿ ತನ್ನನ್ನು ತಾನು ಈಗ ನಮ್ಮ ಈ ಕಾರ್ಯಕ್ರಮಕ್ಕೆ ಮಹಿಳಾ ಪೋಸ್ಟ್ಮ್ಯಾನ್ ಆಗಿರ್ಬೋದು, ಮಹಿಳಾ ಡಾಕ್ಟರ್ ಆಗಿರ್ಬೋದು, ಮಹಿಳಾ ಆಟೋ ಡ್ರೈವರ್, ಆ ಕ್ಷೇತ್ರದಲ್ಲಿ ತಮ್ಮನ್ನು ತಾನು ತೊಡಗಿಸ್ಕೊಂಡಿರುವಂಥ ಮಹಿಳಾ ತಂಡವನ್ನೇ ನಾವು ಇವತ್ತು ಮಹಿಳಾ ದಿನಾಚರಣೆ ಪ್ರಯುಕ್ತ ಅವರನ್ನು ಆಹ್ವಾನಿಸಿದ್ದೇವೆ. ಲಯನ್ಸ್ ಕ್ಲಬ್ ಕಾರ್ಕಳ ಸಿಟಿಯಿಂದ ಅತ್ಯದ್ಭುತವಾದಂತಹ ಕಾರ್ಯಕ್ರಮವಾಗಿ ಇವತ್ತಿನ ಈ ದಿನದ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಲಯನ್ಸ್ ಕ್ಲಬ್ ಕಾರ್ಕಳ ಸಿಟಿಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಡಾಕ್ಟರ್ ದಿಶಾ ಕಿಶನ್ ಇವರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಪೋಸ್ಟ್ಮ್ಯಾನ್ ಕಾರ್ಯನಿರ್ವಹಿಸುತ್ತಿರುವಂತಹ ಕಳೆದ 22 ವರ್ಷದಿಂದ ಕಾರ್ಕಳ ಕ್ಷೇತ್ರದಲ್ಲಿ ಮಹಿಳಾ ಪೋಸ್ಟ್ಮ್ಯಾನ್ ಆಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸುಚಿತ್ರ ಮೇಡಮ್, ಇವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇವೆ. ನಾವು ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರುವಂತ ಕ್ಷೇತ್ರ ಆಟೋ ಕ್ಷೇತ್ರ. ಆ ಆಟೋ ಕ್ಷೇತ್ರದಲ್ಲಿ ತಾನು ತೊಡಗಿಸಿಕೊಂಡು ಅದರಲ್ಲೂ ಕೂಡ ಸಂತೃಪ್ತ ಜೀವನವನ್ನು ನಡೆಸ್ತಾ ಇರುವಂತಹ ನಂದನ ಮೇಡಮ್, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇವೆ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಬೆಳಕ ನಿಟ್ಟು ತೂಗಿದಾಕೆ, ಬೆಳಕ ನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಆಕಾಶದ ನೀಲಿಯಲ್ಲಿ